ಮೂಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ಆರೋಪ ಪ್ರಕರಣ ಇದು. ಭ್ರಷ್ಟಾಚಾರದ ಕುರಿತು ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ಆರೋಪ ಪ್ರಕರಣ. ಭ್ರಷ್ಟಾಚಾರ ಆರೋಪಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ. ಫೇಸ್ಬುಕ್ನಲ್ಲಿ ಸಿಎಂಗೆ ಕುಟುಕಿದಂಥ ಸ್ನೇಹಮಯಿ ಕೃಷ್ಣ ಬಡ್ತಿಗೆ ಲಂಚ ಪಡೆದ ಕುರಿತು ಸಾಕ್ಷ್ಯಾಧಾರವನ್ನು ಒದಗಿಸಿದ್ದೇನೆ. ವಿನೋದ್ ಈ ಒಂದು ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಸತ್ಯ, ಈಗಲೂ ಪ್ರಭಾವಿಗೆ ಲಂಚ ಕೊಟ್ಟಿರೋದು ಸತ್ಯ. ಲಂಚ ಪಡೆದ ಪ್ರಭಾವಿ ಯಾರು ಹಾಗಾದ್ರೆ? ತನಿಖೆ ಬಳಿಕ ಬಹಿರಂಗಪಡಿಸಲಿ ಅಂತ ಈಗ ಸ್ನೇಹಮಯಿ ಕೃಷ್ಣ ಹೇಳಿರುವಂತದ್ದು. ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪಕ್ಕೆ ಕ್ಷಮೆ ಕೇಳಿಲ್ಲ. ನಟೇಶ್ ಬಡ್ತಿ ವಿಚಾರದಲ್ಲಿ ಆರೋಪಕ್ಕೆ ಕ್ಷಮೆ ಕೇಳಿಲ್ಲ. ಭ್ರಷ್ಟಾಚಾರದ ಆರೋಪಕ್ಕೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಶಾಲಿನಿ ರಜನೀಶ್ ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ಕ್ಷಮೆ ಕೇಳಿದ್ದೇನೆ. ಬಡ್ತಿ ಲಂಚ ಪಡೆದ ಕುರಿತು ಸಾಕ್ಷ್ಯಾಧಾರವನ್ನು ಒದಗಿಸಿದ್ದೇನೆ. ವಿನೋದ್ ಈ ಒಂದು ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಸದ್ಯ ಈಗಲೂ ಪ್ರಭಾವಿಗೆ ಲಂಚ ಕೊಟ್ಟಿರೋದು ಸತ್ಯ. ಲಂಚ ಪಡೆದ ಪ್ರಭಾವಿ ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಇದನ್ನ ತನಿಖೆ ನಂತರ ಬಹಿರಂಗಪಡಿಸಲಿ ಅಂತ ಈಗ ಸ್ನೇಹಮಯಿ ಕೃಷ್ಣ ಹೇಳಿರುವಂತದ್ದು. ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪಕ್ಕೆ ನಾನು ಕ್ಷಮೆ ಕೇಳಿಲ್ಲ ಅಂತಂದಿದ್ದಾರೆ. ಕ್ಷಮೆ ಕೇಳಿದ್ದ ವಿಚಾರದಲ್ಲಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಭ್ರಷ್ಟಾಚಾರದ ಆರೋಪಕ್ಕೆ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಲಿನಿ ರಜನೀಶ್ ಹೆಸರನ್ನ ಉಲ್ಲೇಖ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳಿದ್ದು, ಆದ್ರೆ ಬಡ್ತಿಗೆ ಲಂಚ ಪಡೆದು ಕುರಿತು ಈ ಸಾಕ್ಷ್ಯಾಧಾರವನ್ನು ಒದಗಿಸಿದ್ದೇನೆ. ವಿನೋದ್ ಈ ಒಂದು ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಸದ್ಯ ಈಗಲೂ ಪ್ರಭಾವಿಗೆ ಲಂಚ ಕೊಟ್ಟಿರೋದು ಸತ್ಯ. ಲಂಚ ಪಡೆದ ಪ್ರಭಾವಿ ಯಾರು? ತನಿಖೆಯಾಗಲಿ. ತನಿಖೆ ನಡೆಸಿದ ನಂತರ ಪ್ರಭಾವಿ ವ್ಯಕ್ತಿ ಯಾರು ಅಂತ ಬಹಿರಂಗಪಡಿಸಲಿ ಅಂತ ಈಗ ಸ್ನೇಹಮಯಿ ಕೃಷ್ಣ ಹೇಳಿರುವಂಥದ್ದು. ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪಕ್ಕೆ ನಾನೇನು ಕ್ಷಮೆ ಕೇಳಿಲ್ಲ ಅಂದಿದ್ದಾರೆ. ಶಾಲಿನಿ ರಜನೀಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಕ್ಕಷ್ಟೇ ನಾನು ಕ್ಷಮೆ ಕೇಳಿದ್ದೇನೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳಿದ್ದೇನೆ. ಈ ಕುರಿತು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದೇನೆ. ವಿನೋದ್ ಈ ಒಂದು ವಿಚಾರದಲ್ಲಿ ಉಲ್ಟಾ ಹೊಡೆದ್ರು. ಆದ್ರೆ ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪಕ್ಕೆ ನಾನು ಕ್ಷಮೆ ಕೇಳಿಲ್ಲ. ವಿನೋದ್ ಈ ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾನೆ. ಈಗಲೂ ಪ್ರಭಾವಿಗೆ ಲಂಚ ಕೊಟ್ಟಿರೋದು ಸತ್ಯ. ಯಾರಿಗೆ ಲಂಚ ಕೊಟ್ಟಿರೋದು, ಯಾರು ಆ ಪ್ರಭಾವಿ, ಈ ಎಲ್ಲ ವಿಚಾರಗಳು ತನಿಖೆಯ ನಂತರ ಬಹಿರಂಗಪಡಿಸಲಿ. ಇದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನ ನಾನು ಒದಗಿಸಿದ್ದೇನೆ ಅಂತ ಈಗ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಈಗ ಸ್ನೇಹಮಯಿ ಕೃಷ್ಣ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಾನು ಕೇವಲ ಕ್ಷಮೆ ಕೇಳಿರೋದು ಶಾಲಿನಿ ರಜನೀಶ್ ಅವರ ಹೆಸರನ್ನ ಬಳಸಿದ್ದಕ್ಕೆ ಮಾತ್ರ, ಆದ್ರೆ ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತವಾಗಿಯೂ ಮಂಜರಿ, ಏನು ಮಾಜಿ ಮೂಡಾ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ಆರೋಪ ಪ್ರಕರಣ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಈ ಕುರಿತು ಈ ಪ್ರಕರಣದ ದೂರದರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಚಾರಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಅಂದ್ರೆ ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪ ಅಂತ ಹೇಳಿ ನೆನ್ನೆ ನಾನು ಕ್ಷಮೆಯನ್ನ ಕೇಳಲಿಲ್ಲ. ಬದಲಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರ ಹೆಸರನ್ನ ಇದರಲ್ಲಿ ಉಲ್ಲೇಖ ಮಾಡಿದ್ದೆ. ಆ ಒಂದು ಕಾರಣಕ್ಕಾಗಿ ನಾನು ಶಾಲಿನಿ ರಜನೀಶ್ ಅವರ ಬಳಿ ಕ್ಷಮೆಯನ್ನ ಕೋರಿದ್ದೇನೆ. ಆದ್ರೆ ನಟೇಶ್ ಮುಂಬಡ್ತಿಗಾಗಿ ಲಂಚವನ್ನ ಕೊಟ್ಟಿರ್ತಕ್ಕಂತಹದ್ದು ಸತ್ಯ. ಈ ಒಂದು ಸಾಕ್ಷ್ಯಾಧಾರಗಳನ್ನ ನಾನು ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನಾನು ಒದಗಿಸಿದ್ದೇನೆ. ಈ ಒಂದು ಮಾಹಿತಿಯನ್ನ ಕೊಟ್ಟಂತಹ ಮತ್ತು ಈಗ ಎಸಿಬಿ ವಶದಲ್ಲಿರ್ತಕ್ಕಂತಹ ವಿನೋದ್ ಏನಿದ್ದಾನೆ, ವಿನೋದ್ ಹಾಗೂ ಏನು ನಟೇಶ್ ಇಬ್ರು ಕೂಡ ಒಂದಷ್ಟು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರು. ಈ ಹಣವನ್ನ ಕೂಡ ಪಡ್ಕೊಂಡಿದ್ರು. ಈ ಹಣವನ್ನ ವಾಪಸ್ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಅವರ ನಡುವೆ ಮನಸ್ತಾಪಗಳಿತ್ತು. ಆ ಕಾರಣಕ್ಕಾಗಿ ನನ್ನನ್ನ ಬಳಸ್ಕೊಂಡು ಈ ಒಂದು ಮಾಹಿತಿಯನ್ನ ನನ್ನೊಂದಿಗೆ ಹಂಚ್ಕೊಂಡಿದ್ದೆ. ಅದನ್ನ ನಾನು ಹಾಕಿದ್ದೆ. ಆದ್ರೆ ವಿನೋದ್ ಈಗ ಉಲ್ಟಾ ಹೊಡೆದಿರ್ತಕ್ಕಂಥದ್ದಂದ್ರೆ ಮುಂಬಡ್ತಿ ವಿಚಾರದಲ್ಲಿ ಏನು ಲಂಚವನ್ನ 1,60,00,000 ಲಂಚವನ್ನ ಯಾರೋ ಒಬ್ರು ಪ್ರಭಾವಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾನೆ. ಅದಕ್ಕೆಲ್ಲವಾದಂತಹ ಪೂರಕವಾದಂತಹ ದಾಖಲೆಗಳನ್ನ ಏನು ಸಿಸಿಬಿ ಪೊಲೀಸರು ಮತ್ತು ನನಗೂ ಕೂಡ ಕೊಟ್ಟಿದ್ದಾನೆ. ಆದ್ರೆ ಶಾಲಿನಿ ರಜನೀಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದಂತ ವಿಚಾರದಲ್ಲಿ ಈಗ ವಿನೋದ್ ಉಲ್ಟಾವನ್ನ ಹೊಡೆದಿದ್ದಾನೆ.
ಹೀಗಾಗಿ ನಾನು ಶಾಲಿನಿ ರಜನೀಶ್ ಅವರ ಹೆಸರನ್ನ ಬಳಕೆ ಮಾಡಿದ್ದಕ್ಕಾಗಿ ನಾನು ಕ್ಷಮೆಯನ್ನ ಕೋರಿದ್ದೇನೆ. ಬದಲಾಗಿ ನಟೇಶ್ ಮುಂಬಡ್ತಿಗಾಗಿ ಲಂಚವನ್ನ ಕೊಟ್ಟಿರ್ತಕ್ಕಂಥದ್ದು ಯಾರೋ ಒಬ್ಬ ಪ್ರಭಾವಿಗೆ ಸತ್ಯ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದಷ್ಟು ಈಗ ಮತ್ತೆ ಆ ನಟೇಶ್ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಈ ಒಂದು ವಿಚಾರದಲ್ಲಿ ಕ್ಷಮೆ ಯಾಚಿಸಿದಂತ ಬಳಿಕ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ಶ್ರೀಮಯ ಕೃಷ್ಣ ಮೇಲೆ ಹರಿಯಾಯುವಂತ ಪ್ರಯತ್ನ ಮಾಡಿದಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಇದೇ ರೀತಿ ಆರೋಪಗಳನ್ನ ಮಾಡಿದ್ರಿ. ಅದಾದ ನಂತರದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಕೊಟ್ಟಿತ್ತು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಇದೇ ವಿಚಾರವನ್ನ ಬಳಸಿಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಕುಟುಕಿರುವತಕ್ಕಂಥದ್ದು. ಅಂದ್ರೆ ನಾನು ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ 14 ನಿವೇಶನಗಳನ್ನ ಕಾನೂನುಬದ್ಧವಾಗಿಯೇ ಪಡೆದಿದ್ದೇನೆ ಅಂತ ಹೇಳಿ ಏನು ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯನವರು ಅಬ್ಬರಿಸಿದ್ರು. ಅನಂತರದಲ್ಲಿ 14 ನಿವೇಶನಗಳನ್ನ ವಾಪಸ್ ನೀಡಿದ್ರು. ನಿವೇಶನವನ್ನ ವಾಪಸ್ ಕೊಟ್ಟಿದ್ದಕ್ಕಿಂತ ದೊಡ್ಡ ತಪ್ಪನ್ನ ನಾನೇನ್ ಮಾಡಿಲ್ಲ, ಮನುಷ್ಯ ನಡೆಯುವಾಗ ನಡೆಯುವುದು ಸಹಜ ಅನ್ನೋ ಹೇಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರಿಗೂ ಕೂಡ ಒಂದಷ್ಟು ಕುಟುಕುವಂತ ಪ್ರಯತ್ನವನ್ನ ತಮ್ಮ ಪೋಸ್ಟ್ ಮೂಲಕ ಶ್ರೀಮಯ ಕೃಷ್ಣ ಮಾಡಿರ್ತಕ್ಕಂಥದ್ದು. ಮಂಜರಿ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.